ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ಬ್ಯೂಟಿಫುಲ್ ಟಾಪಿಕ್, ಮೇಕಪ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಸ್ವಲ್ಪನೇ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಫುಲ್ಲಾಗಿ ನೋಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಬಂದು ಮೇಕಪ್ನಲ್ಲಿ ಪ್ರೈಮರ್ ಫ್ರೆಂಡ್ಸ್. ನಾನು ಯೂಸ್ ಮಾಡ್ತಿರೋ ಪ್ರೈಮರ್ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಜೆಲ್ ಪ್ರೈಮರು ಹೇಗೆ ಅಪ್ಲೈ ಆಗ್ತಿದೆ ಅಂತ ಹ್ಯಾಂಡ್ ಮೇಲೆ ತೋರಿಸ್ತಾ ಇದ್ದೀನಿ, ಹೇಗೆ ಸ್ಕಿನ್ನಲ್ಲಿ ಹೇಗೆ ಮಿಕ್ಸ್ ಆಗ್ತಿದೆ ಅಂತ. ಸೊ ನಾನು ಯೂಸ್ ಮಾಡ್ತಿರೋ ಇನ್ಫಿಮೇಬಲ್ ಪ್ರೈಮರು ನಾನು ಹೇಳ್ತಿದ್ದೀನಿ ನೋಡಿ, ಜೆಲ್ ಪ್ರೈಮರ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದು ಸೀರಮ್ ಯಾಕೆ ಯೂಸ್ ಮಾಡಬೇಕಂದ್ರೆ ಇದು ನಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಗಾಗಿ ಇಡುತ್ತೆ ಆ್ಯಂಡ್ ಇದು ನಮ್ಮ ಫೇಸ್ನ ಶೈನ್ ಆಗಿರುತ್ತೆ ಫ್ರೆಂಡ್ಸ್, ಶೈನ್ ಮಾಡುತ್ತೆ. ಸೊ ಈ ಸಿರಮ್ನ 2-3 ಡ್ರಾಪ್ಸ್ನ ನಾವು ಫೇಸ್ ಮೇಲೆ ಬಿಟ್ಕೊಂಡು ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಮೇಕಪ್ಗಿಂತ ಸೆಕೆಂಡ್ ಸ್ಟೆಪ್ ಇದು, ಪ್ರೈಮರ್ ಆದಮೇಲೆ ಇದು ಸೆಕೆಂಡ್ ಸ್ಟೆಪ್ಪು. ಇವೆರಡು ಇಂಪಾರ್ಟೆಂಟ್ ಇದೆ ಮೇಕಪ್ನ ಲಾಂಗ್ ಲಾಸ್ಟಿಗೆ ಇಡೋಕ್ಕೆ. ಆ್ಯಂಡ್ ಪ್ರೈಮರ್ ಅಂತೂ ಮಾಯ್ಶ್ಚರೈಸಿಂಗ್ ಕೆಲಸ ಮಾಡುತ್ತೆ. ಸೊ ಥರ್ಡ್ ಸ್ಟೆಪ್ ಬಂದು ಕನ್ಸಿಲರ್ ಯಾಕೆ ಯೂಸ್ ಮಾಡಬೇಕಂದ್ರೆ ಇದು ನಮ್ಮ ಡಾರ್ಕ್ ಸರ್ಕಲ್ಸ್ ಆಗಿರಲಿ, ಲಿಪ್ ಸೈಡಲ್ಲಿರೋ ಬ್ಲ್ಯಾಕ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ ರಿಮೂವ್ ಮಾಡುತ್ತೆ. ಅಂದರೆ ಸ್ವಲ್ಪ ಕರೆಕ್ಟಾಗಿ ಕಾಣುತ್ತೆ. ಸ್ವಲ್ಪ ಅಂದರೆ ಇದು ಫೌಂಡೇಶನ್ದು ಕೆಲಸ ಮಾಡುತ್ತೆ. ನೋಡಬೇಕಂದ್ರೆ ಫೌಂಡೇಶನ್ ಥರ ಹೇಗೆ ಮೆಲ್ಟ್ ಆಗ್ತಿದೆ, ಹೇಗೆ ಸ್ಕಿನ್ ಒಳಗಡೆ ಮಿಕ್ಸ್ ಆಗ್ತಿದೆ ಅಂತ ತೋರಿಸಿದ್ದೀನಿ ಹ್ಯಾಂಡ್ ಮೇಲೆ ಅಪ್ಲೈ ಮಾಡಿ. ಸೊ ಕಾಂಟರ್ ಯಾಕಂದರೆ ಫೇಸ್ನ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡೋದು, ನೋಸ್ಗಾಗಲಿ. ಸೊ ಇದು ಕೂಡ ನೋಡಿ ಹೇಗೆ ಮಿಕ್ಸ್ ಆಗ್ತಿದೆ ಅಂತ. ಇದ್ರ ಕಲರ್ ನೋಡಿ, ರಬ್ ಮಾಡ್ತಾ ಬೇರೆನೇ ಬರ್ತಾ ಇದೆ. ಸೊ ಇದು ಕಾಂಟರ್ ಬೆಸ್ಟ್ ಅಂತೀನಿ. ಆ್ಯಂಡ್ ನಾನು ಲಿಕ್ವಿಡ್ ಕನ್ಸಿಲರ್ ಕೂಡ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಲಿಕ್ವಿಡ್ ಕನ್ಸಿಲರ್ ಹೇಗಿದೆ ಅಂತ ಹೇಳಿ ನೋಡಿ. ಆವಾಗಲೇ ತೋರಿಸಿದ್ದು ಮ್ಯಾಟ್ ಕನ್ಸಿಲರು, ಇದು ಬಂದು ಲಿಕ್ವಿಡು. ಇದು ಸ್ವಲ್ಪ ಶೈನ್ ಮಾಡ್ತಿದೆ ನೋಡಿ, ಇದು ಫಂಕ್ಷನ್ಗಾಗಲಿ ನೈಟ್ ಫಂಕ್ಷನ್ಗೆ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಫಿಫ್ತ್ ಸ್ಟೆಪ್ ಬಂದು ಫೌಂಡೇಶನ್. ನಾನಿಲ್ಲಿ ನಿಮಗೆ 2 ಫೌಂಡೇಶನ್ ತೋರಿಸಿದ್ದೀನಿ. ಈಗ ತೋರಿಸಿರೋದು NC25. ಈ ಫೌಂಡೇಶನ್ ಹ್ಯಾಂಡ್ ಮೇಲೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ನೋಡಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಹೇಗೆ ನಾನು ಫಿಂಗರ್ಸ್ದಿಂದ ಹೇಗೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲೇ ಗೊತ್ತಾಗ್ತಿದೆ ನೋಡಿ ನನ್ನ ಸ್ಕಿನ್ ಕಲರ್ಗೆ ಹೇಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ. ನನ್ನ ಸ್ಕಿನ್ ಕಲರೇ ಆ್ಯಕ್ಚುಲಿ ಇದು ಫೌಂಡೇಶನು. ಆ್ಯಂಡ್ ಇನ್ನೊಂದು ಫೌಂಡೇಶನ್ ಇದೆ, ಅದು ಬಂದು ಗ್ರೀನ್ ಲುಕ್ ಅಂತ. ಇದು ಸ್ವಲ್ಪ ಡಾರ್ಕ್ ಇದೆ ಫ್ರೆಂಡ್ಸ್, ವೈಟ್ ಇದೆ. ಇದು ನೋಡಿ, ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಇದು ಹೇಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಸ್ಪಂಜ್ ಅಂದರೆ ಹ್ಯಾಂಡಿಂದ ಈ ಥರ ರಬ್ ಮಾಡೋಕ್ಕೆ ಹೋಗಬಾರ್ದು ಯಾವತ್ತೂ. ಫೌಂಡೇಶನ್ ಕರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಆಗೋದಿಲ್ಲ. ಈ ಥರ ಸ್ಪಂಜ್, ಈ ಥರ ಬ್ಲೆಂಡರಿಂದಲೇ ನಾವು ಕರೆಕ್ಟಾಗಿ ಟ್ಯಾಪ್ ಮಾಡಿ ಅಪ್ಲೈ ಮಾಡ್ಕೋಬೇಕು, ಅಂದರೆ ಮೇಕಪ್ ಕರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಆಗುತ್ತೆ. ಆ್ಯಂಡ್ ಫೋರ್ತ್ ಸ್ಟೆಪ್ ಬಂದು ಇದರಲ್ಲಿ ಫೌಂಡೇಶನ್. ಆ್ಯಂಡ್ ಫಿಫ್ತ್ ಸ್ಟೆಪ್ ಬಂದು ಪೌಡರ್, ಯಾವುದಾದ್ರೂ ಓಕೆ. ನಾ ಇಲ್ಲೊಂದು 8 to 6 ಗೆಟ್ ಸೆಟ್ ಅಂತ ಒಂದು ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ NC25ನ ಲೂಸ್ ಪೌಡರ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಇದ್ರೊಳಗೊಂದು ಸ್ಮಾಲ್ ಆಗಿರೋ ಬ್ಲೆಂಡರ್ ಕೊಟ್ಟಿದ್ದಾರೆ ಪೌಡರ್ಗೆ. ನೋಡಿ ನನಗನ್ಸುತ್ತೆ ಲೂಸ್ ಪೌಡರೇ ಬೆಟರ್ ಅಂತ ಮೇಕಪ್ನಲ್ಲಿ. ನೋಡಿ ಇದು ಬಂದು ಫಿಫ್ತ್ ಸ್ಟೆಪ್, ಪೌಡರ್ ಅಪ್ಲೈ ಮಾಡೋದು. ಆ್ಯಂಡ್ ಸಿಕ್ಸ್ತ್ ಸ್ಟೆಪ್ಪಲ್ಲಿ ನಾವು ನಮ್ಮ ಐ ಮೇಕಪ್ನ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಅದು ಐಲೈನರ್ ಆಗಿರಲಿ, ಐ ಶ್ಯಾಡೋ ಆಗಿರಲಿ, ಕಾಜಲ್ ಆಗಿರಲಿ, ಮಸ್ಕರ ಆಗಿರಲಿ, ಯಾವುದಾದ್ರೂ ಓಕೆ. ನಾನು ಇಲ್ಲಿ ನಿಮಗೊಂದು ಮಸ್ಕರ ತೋರಿಸ್ತಿದ್ದೀನಿ ನೋಡಿ, ಕಲರ್ ಕೂಲ್ ಅಂತ ಇದೆ ಅದ್ರ ನೇಮು. ಇದು ಬಂದು ವಾಟರ್ ಪ್ರೂಫ್ ಇದೆ, ಅಂದರೆ ನೀವು ಮಳೆಗಾಲದಲ್ಲಿ ಯಾವಾಗಲೂ ಹಚ್ಕೋಬೋದು, ಏನೂ ಅದ್ರ ಭಯ ಇಲ್ಲ, ರಿಮೂವ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಮಸ್ಕಾರ ಯೂಸ್ ಮಾಡ್ಬೋದು. ಆ್ಯಂಡ್ ಒಬ್ಬೊಬ್ಬರಿಗೆ ಈ ಥರ ಐಲ್ಯಾಶಸ್ ಹಚ್ಕೊಳ್ಳೋದು ಇಷ್ಟ ಇರುತ್ತೆ. ನಾನು ಐಲ್ಯಾಶಸ್ ತೋರಿಸ್ತಿದ್ದೀನಿ ನೋಡಿ. ಇದೆಲ್ಲ ಮ್ಯಾರೇಜ್ ಆಗಿರಲಿ, ಎಂಗೇಜ್ಮೆಂಟ್ ಆಗಿರಲಿ, ನೈಟ್ ಫಂಕ್ಷನ್ಗಳಿಗೆ, ಬಿಗ್ ಸೆಲೆಬ್ರೇಷನ್ ಮಾಡ್ತಿದ್ರೆ ಇದು ಓಕೆ ಅಂತ ಹೇಳ್ತೀನಿ. ಸೊ ಸಿಕ್ಸ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ನ ಡೈರೆಕ್ಟಾಗಿ ಲಿಪ್ಸ್ ಮೇಲೆ ಅಪ್ಲೈ ಮಾಡಬಾರ್ದು. ಅದಕ್ಕಿಂತ ಮೊದಲು ಒಂದು ಯಾವುದಾದ್ರೂ ಲಿಪ್ ಬಾಮ್ನ ಅಪ್ಲೈ ಮಾಡಬೇಕು. ನಾನು ಇಲ್ಲಿ ನಿಮಗೆ ಸ್ಟ್ರಾಬೆರಿ ಲಿಪ್ ಬಾಮ್ನ ತೋರಿಸಿದ್ದೀನಿ. ಆ್ಯಂಡ್ ಒಂದು ರೆಡ್ ಮ್ಯಾಟ್ ಲಿಪ್ಸ್ಟಿಕ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದ್ರ ಪ್ರೈಸ್ ಬಂದು 150. ಸೊ ಇದು ಕಲರ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಲಿಕ್ವಿಡ್ ಲಿಪ್ಸ್ಟಿಕ್ ಕೂಡ ತೋರಿಸ್ತಾ ಇದ್ದೀನಿ, ಪಿಂಕ್ ಶೇಡ್ ಬಂದು. ಇವೆರಡು ಶೇಡಲ್ಲಿ ನಿಮಗೆ ಯಾವ್ದು ಲೈಕ್ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದು ಮೇಕಪ್ ಫಿಕ್ಸರ್. ನಾನು ಯೂಸ್ ಮಾಡ್ತಿರೋದು ಮೇಕಪ್ ಫಿಕ್ಸರ್ ಅಲೋವೆರಾ ವಿತ್ ವಿಟಮಿನ್ ಇ ಅಂತ. ಇನ್ನೊಂದಿದೆ ಫಿಲ್ಮಿ ಮೇಕಪ್ ಫಿಕ್ಸರ್ ಲಾಂಗ್ ಲಾಸ್ಟಿಕ್ ಮ್ಯಾಟ್ ಫಿನಿಶ್ ಮೇಕಪ್ ಫಿಕ್ಸರ್ ಅಲೋವೆರಾ ವಿತ್ ವಿಟಮಿನ್ ಇ ಅಂತ ಇದೆ. ಇದೆಲ್ಲ ಮೇಕಪ್ ಆದಮೇಲೆ ಲಾಸ್ಟಲ್ಲಿ ಸ್ಪ್ರೇ ಮಾಡ್ಕೋಬೇಕು. ಮೇಕಪ್ ಲಾಂಗ್ ಲಾಸ್ಟಿಗಾಗಿರುತ್ತೆ ಮೇಕಪ್ ಫಿಕ್ಸರ್ನ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.